ಎಲ್ಲ ಮಾಧ್ಯಮ ಮಿತ್ರರೇ, ಕಾರ್ಪೊರೇಷನ್ ಕಮಿಷನರ್ ತುಷಾರ್ ಗಿರಿನಾಥ್ ಅವರೇ, ಹನುಮಂತರಾಯಪ್ಪರವರೇ, ಎಲ್ಲ ನಮ್ಮ ಮಾಜಿ ಕೌನ್ಸಿಲರ್ಗಳಿದ್ದಾರೆ, ಆಶಾ ಸುರೇಶ್ ಅವರು, ಮೋಹನ್ ಕುಮಾರ್ ಅವರು, ಬೇರೆ ನಾಯಕರು ಮತ್ತು ಎಲ್ಲ ನಮ್ಮ ಮುಖಂಡಗಳೆಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಕೂಡ ಇದ್ದಾರೆ. ಇವತ್ತು ಬೆಂಗಳೂರು ನಗರದಲ್ಲಿ ಸುಮಾರು ಎಲ್ಲ ಕಡೆ ಪೂಜೆ ಪ್ರಾರಂಭವನ್ನು ಮಾಡಿದ್ದೇವೆ. ಇವತ್ತಿಂದ ಗ್ರ್ಯಾಂಡ್ ಟಾಪಿಂಗ್ ಏನು ಕೆಲಸ ಆಗಬೇಕು, ಅದಕ್ಕೆ ಸುಮಾರು ಇವತ್ತು 10 ಕ್ಷೇತ್ರದಲ್ಲಿ ಪೂಜೆ ಮಾಡಿ ಕೆಲಸ ಪ್ರಾರಂಭ ಮಾಡಕ್ಕೆ ಹೇಳಿದ್ದೇವೆ. ಇವತ್ತು ನಾವು 1800 ಕಿಲೋಮೀಟರ್ ಬೆಂಗಳೂರು ಸಿಟಿ ಒಳಗಡೆ ಈ ವೈಟ್ ಟ್ಯಾಪಿಂಗ್ ಮತ್ತು ಬ್ಲ್ಯಾಕ್ ಟ್ಯಾಪಿಂಗ್ ಮಾಡಲಿಕ್ಕೆ ಕಾರ್ಯಕ್ರಮವನ್ನು ನಾವು ರೂಪಿಸ್ತೇವೆ. ಹಿಂದೆ 196 ಕಿಲೋಮೀಟರ್ ತೆಗೆದುಕೊಂಡಿದ್ದು ಇವತ್ತು ಸುಮಾರು 450 ಕಿಲೋಮೀಟರ್ 700 ಕಿಲೋಮೀಟರ್ ವೆಚ್ಚದಲ್ಲಿ ಆಸ್ಪಾಲ್ಟಿಂಗ್ ಕೆಲಸವನ್ನ ತೆಗೆದುಕೊಂಡಿದ್ದೇವೆ. ಒಟ್ಟು ಈಗ 350 ಕಿಲೋಮೀಟರ್ ಹಳೆಯದು, ಇವತ್ತು 450 ಕಿಲೋಮೀಟರ್, ಇವೆರಡೂ ಕೂಡ ತೆಗೆದುಕೊಳ್ಳುವಂತ ಕೆಲಸ ನಾವು ಮಾಡ್ತಾ ಇದ್ದೇವೆ. ಒಟ್ಟು 1500 ಕಿಲೋಮೀಟರ್ನ ರಸ್ತೆಯನ್ನ ವೈಟ್ ಟ್ಯಾಪಿಂಗ್ ಮತ್ತು ಬ್ಲ್ಯಾಕ್ ಟ್ಯಾಪಿಂಗ್ ಎರಡು ಕೆಲಸವನ್ನು ಕೂಡ ನಾವು ತೆಗೆದುಕೊಳ್ತಾ ಇದ್ದೇವೆ. ಇನ್ನು 350 ಕಿಲೋಮೀಟರ್ ಉಳ್ಕೊಂಡಿದೆ. ಕಾರಣ ಡಿಫೆಕ್ಟ್ ಲಯಬಿಲಿಟಿ ಪೀರಿಯಡ್ ಅಂತ ಇದೆ, DLP ಅಂತ. ಅದು ಇಲ್ಲ, ಸ್ವಲ್ಪ ದಿನ ಟೈಮ್ ಇದೆ. ಅದು ಕಾಂಟ್ರಾಕ್ಟ್ರೆ ಅದು ಏನಾದರೂ ಡ್ಯಾಮೇಜಸ್ ಆದರೆ ಅವರು ಅದನ್ನು ನೆರವೇರಿಸಬೇಕಾಗ್ತದೆ. ಆ ದೃಷ್ಟಿಯಿಂದ ಅದನ್ನು ನಾವು ತೆಗೆದುಕೊಂಡು ಹೋಗಿಲ್ಲ. ಬಜೆಟ್ ಅಲ್ಲಿ ಈಗಾಗಲೇ 6,000 ಕೋಟಿ ರೂಪಾಯಿನ ಈಗಾಗಲೇ ನಾವು ಗ್ರ್ಯಾಂಡ್ ಬೆಂಗಳೂರು ಅಡಿಯಲ್ಲಿ ತೆಗೆದುಕೊಳ್ಳಿಕ್ಕೆ ಮುಖ್ಯಮಂತ್ರಿಗಳು ಘೋಷಣೆ ಕೂಡ ಮಾಡಿದ್ದಾರೆ. ಸೊ ಇಡೀ ಬೆಂಗಳೂರಿನ ಮುಕ್ಕಾಲು ಬೆಂಗಳೂರು ಬ್ಲ್ಯಾಕ್ ಟ್ಯಾಪಿಂಗ್ ವೈಟ್ ಟ್ಯಾಪಿಂಗ್ ಕೆಲಸವನ್ನ ತೆಗೆದುಕೊಂಡಿದ್ದೇವೆ. ವೈಟ್ ಟ್ಯಾಪಿಂಗ್ ಎಲ್ಲೆಲ್ಲಿ ಕೆಲಸ ಇದೆ, ಕನಿಷ್ಠ 30 ವರ್ಷ ಆದರೂ ಕೂಡ ಆ ರಸ್ತೆ ಶಾಶ್ವತವಾಗಿರ್ತದೆ ಅನ್ನೋ ದೃಷ್ಟಿಯಿಂದ ಒಳ್ಳೆ ಕ್ವಾಲಿಟಿ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ನಾನೇ ಇದಕ್ಕೆ ಖುದ್ದಾಗಿ ಕ್ವಾಲಿಟಿಯನ್ನ ಚೆಕ್ ಮಾಡಿಕೊಂಡು ನಮ್ಮ RTL ರೋಡ್ ಅದು ಕೂಡ 1400 ಕಿಲೋಮೀಟರ್ ಏರಿಯಾ ಸಬಾರ್ಡಿನೇಟ್ ಬೇಕು, ಅದು ಕೂಡ ನಾವು ಮಾಡ್ತಾ ಇದ್ದೇವೆ. 30 ವರ್ಷ ಏನು ತೊಂದರೆ ಆಗ್ತಾ ಇದ್ದೀವಿ ಏನು ನಾನು ಮಾತಾಡಿದ್ದೇವೆ, ಅದನ್ನು ಕೂಡ ನಾವು ಗಮನದಲ್ಲಿಟ್ಟುಕೊಂಡು ಕ್ವಾಲಿಟಿ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ಯಾರೆಲ್ಲರೂ ಅದನ್ನು ಬಂದು ಸಾರ್ವಜನಿಕರು ಇದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಬಹುದು. ನನಗೇನಾದ್ರು ತಪ್ಪಿದ್ರು ಕೂಡ ತಿಳಿಸ್ಬೋದು. ಕ್ವಾಲಿಟಿಯನ್ನು ನಾನು ಪ್ರತಿಯೊಬ್ಬರು ತಂದರೆ ಇಟ್ಟು ಕ್ವಾಲಿಟಿ ಕೂಡ ನಾನು ಚೆಕ್ ಮಾಡ್ತಾ ಇದ್ದೀನಿ. ಈ ಎಲ್ಲ ಕಾಮಗಾರಿಗಳು ಕೂಡ ಬಹಳ ಟ್ರಾನ್ಸ್ಪರೆಂಟ್ ಆಗಿ ಇವತ್ತು ನಡೀತಾ ಇದೆ. ಅದರಿಂದ ಬೆಂಗಳೂರು ನಗರಕ್ಕೆ ಒಂದು ವಿಶೇಷವಾದಂತಹ ಕಾಳಜಿಯನ್ನು ವಹಿಸಿ, ಈಗ ಮಳೆನೂ ಬರ್ತದೆ ಅಂತ ನಮ್ಗೆ ಅರಿವಿದೆ. ಎಲ್ಲೆಲ್ಲಿ ನಮ್ಮ ಇವತ್ತು ಬೆಳಗ್ಗೆ ತಾನೇ ನಾನು ನಮ್ಮ ಪೊಲೀಸ್ ಜಾಯಿಂಟ್ ಕಮಿಷನರ್ ಅಂತ ನಾನು ಹೇಳಿದೆ, ನಿಮ್ಗೆ ಎಲ್ಲೆಲ್ಲಿ ರೋಡು ಸರಿ ಇಲ್ಲ ಅನ್ನೋದು ನಿಮ್ಮ ಮಾಹಿತಿ ಇದೆ, ಅದು ನಮ್ಮ ಕಾರ್ಪೊರೇಷನ್ ಕಮಿಷನರ್ಗೆ ತಿಳಿಸಬೇಕು ಅಂತ ಕೂಡ ಹೇಳಿದೆ. ಅವರು ರೈಟಿಂಗ್ ಅಲ್ಲಿ ಕೊಡಿ ಅಂತೇಳಿ. ಯಾಕೆಂದ್ರೆ ನಮ್ಮ ಇಂಜಿನಿಯರ್ ಕಣ್ಣು ಕಾಣದೇ ಇರ್ಬೋದು, ನಮ್ಮ MLA ಕಣ್ಣು ಕಾಣದೇ ಇರ್ಬೋದು, ಆದ್ರೆ ಪೊಲೀಸ್ ಇಲಾಖೆಯವರು ಅವರು ರೈಟಿಂಗ್ ಅಲ್ಲಿ ಬರ್ಕೊಡಿ ಅಂತ ಕೂಡ ನಾನು ಹೇಳ್ತೇನೆ. ಟ್ರಾಫಿಕ್ ಪೊಲೀಸ್ ಹತ್ರ ಅನುಚೇತನ ಅವರಿಗೆ ಬಗ್ಗೆ ನಾನು ಹೇಳ್ತೇನೆ. ಸೊ ಇವತ್ತು ಎಲ್ಲ ಕ್ಷೇತ್ರದಲ್ಲೂ ಕೂಡ ದೊಡ್ಡ ದೊಡ್ಡ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಕೆಲಸ ಪ್ರಾರಂಭ ಮಾಡಬೇಕು, ಜನರು ಗೊತ್ತಾಗಬೇಕು, ಜನರು ಕ್ವಾಲಿಟಿನ ಚೆಕ್ ಮಾಡ್ತಾ ಇರಬೇಕು.
ಜನರಿಗೆ ಅನುಕೂಲ ಆಗಬೇಕು. ಆ ದೃಷ್ಟಿಯಿಂದ ಬೆಂಗಳೂರು ನಗರದಲ್ಲಿ ಏನು ಸುಮಾರು 1600 ಕಿಲೋಮೀಟರ್ ನಾವು ಮುಗಿಸಿದ್ದೇವೆ. ಅದನ್ನೆಲ್ಲ ಕೂಡ ಶುದ್ಧ ಮಾಡುವಂತ ಕೆಲಸವನ್ನ ನಾವು ಮಾಡ್ತೇವೆ. ಇದಲ್ಲದೆ ಏನು ನಮ್ಮ ಸ್ಟ್ರಾಂಗ್ ವಾಟರ್ ಡ್ರೈನ್ ಎಲ್ಲ ಕಡೆ ಇವತ್ತು ಕಂಪ್ಲೀಟ್ ಮಾಡಲಿಕ್ಕೆ ಈಗಾಗಲೇ ನಮ್ಮ ವರ್ಲ್ಡ್ ಬ್ಯಾಂಕ್ ಸಹಾಯದಿಂದ ಎಲ್ಲ ಕಡೆಗೂ ನಾವು ತೆಗೆದುಕೊಳ್ತಾ ಇದ್ದೇವೆ. ಸುಮಾರು 2,000 ಕೋಟಿ ರೂಪಾಯಿನ ಅದಕ್ಕೆ ನಾವು ವೆಚ್ಚವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಈ ದೃಷ್ಟಿಯಿಂದ ನಮ್ಮೆಲ್ಲರೂ ಕೂಡ ನಾನು ಸಾರ್ವಜನಿಕರಿಗೆ ತಿಳಿಸಲಿಕ್ಕೆ ಬಯಸ್ತೇನೆ. ನಿಮ್ಮ ಮಾರ್ಗದರ್ಶನ ಕೂಡ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ. ಇದಲ್ಲದೆ ಎರಡು ಬಹಳ ಪ್ರಮುಖವಾದಂತಹ ವಿಚಾರಗಳನ್ನ ಕೆರೆಗಳನ್ನ ಬೆಂಗಳೂರು ನಗರ ಜಿಲ್ಲೆಗಳಲ್ಲಿ ರಕ್ಷಣೆ ಮಾಡುವಂತ ವಿಚಾರ ನಾನು ಟ್ವೀಟ್ ಮಾಡ್ತೇನೆ. ಕೆಲವು ನಿರ್ಧಾರಗಳನ್ನು ನಾವು ತೆಗೆದುಕೊಂಡಿದ್ದೇವೆ. ಆಮೇಲೆ ಯಾರು ನಮ್ಮ ಇದನ್ನ ಈ ಬಿಲ್ಡಿಂಗ್ ವೇಸ್ಟು ಮೆಟೀರಿಯಲ್ಗಳು ಈ ಕಚಡ ಇವೆಲ್ಲ ಕೂಡ ಲಾರಿಲಿ ಹಾಕೊಂಡು ಯಾರು ತೆಗೆದುಕೊಂಡು ಹೋಗಿ ರಸ್ತೆ ಬಿಸಾಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆಲ್ಲ ನಾನು ಬೆಂಗಳೂರು ನಗರದ ಪೊಲೀಸ್ ಅವ್ರಿಗೆ ಮತ್ತು ಬೆಂಗಳೂರು ಡಿಸ್ಟ್ರಿಕ್ಟ್ ಪೊಲೀಸ್ ಅವ್ರಿಗೆ ಈಗಾಗಲೇ ನಾನು ಯಶವಂತಪುರ ಸರ್ಕಾರದ ಸುಮಾರು ಒಂದು 10 ರೋಡ್ ಆಗ್ತಿರುತ್ತೆ. ನಾನು ನಮ್ಮ ಕಮಿಷನರ್ ವಿಸಿಟ್ ಮಾಡಿ ನೋಡಿದ್ದೇವೆ. ಎಲ್ಲ ವಾಹನಗಳಿಗೆ ಕಂಪಲ್ಸರಿ GPS ಯಾರು ವಾಹನಗಳನ್ನ ಈ ಟ್ರಾನ್ಸ್ಪೋರ್ಟ್ ಮಾಡ್ಕೊಳ್ಳಿಕ್ಕೆ ಇಟ್ಟಿದ್ದಾರೆ ಅದನ್ನೆಲ್ಲ GPS ಹಾಕಿ ಕಂಟ್ರೋಲ್ ಮಾಡಲಿಕ್ಕೆ ನಾವು ವ್ಯವಸ್ಥೆಯನ್ನು ಮಾಡ್ತೇವೆ. ಬೇರೆ ವಿಚಾರ ನಾನು ಅದಕ್ಕೆ ಟ್ವೀಟ್ ಮಾಡ್ತೀನಿ. ಅದಕ್ಕೆ ಕಸದ ಸಮಸ್ಯೆನ ಕೆಲವರೆಲ್ಲ ಅಲ್ಲದೆ ರೋಡಲ್ಲಿ ಹಾಕೊಂಡು ಹೋಗ್ತಾ ಇದ್ದಾರೆ. ಕಸದ ಸಮಸ್ಯೆನ ನಿಭಾಯಿಸ್ತಾ ಇದ್ದೀವಿ. ನಮಗೂ ಕೂಡ ಅದ್ರ ಬಗ್ಗೆ ಅರಿವಿದೆ. ಯಾರು ಏನೇ ಮಾತಾಡಲಿ ಕೆಲವೆಲ್ಲ ಟೀಕೆ ಮಾಡೋರು ಮಾತಾಡ್ತಾರೆ. ಅದು ನಮ್ಮ ಜವಾಬ್ದಾರಿ ಇದೆ. ಆ ಕೆಲಸವನ್ನು ನಾವು ಭ್ರಷ್ಟಾಚಾರ ಆರೋಪ ಮಾಡಿದ್ದಾರೆ ಸರ್. ಮುಂದಿನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ನಮ್ಮ ಡ್ಯೂಟಿ ನಾವು ಮಾಡ್ಕೊಂಡು ಹೋಗ್ತೀವಿ. ಟೀಕೆಗಳು ಸಾಯಿದ್ದಾರೆ, ಕೆಲಸಗಳು ಉಳಿದಿದ್ದಾರೆ. ಮಾತ್ರ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.